ಒಂದು ಸಣ್ಣ ಊರಿಂದ ಮಂಡ್ಯ ಅನ್ನೋ ಮಂಡ್ಯ ಹತ್ರ ಒಂದು ಸಣ್ಣ ಹಳ್ಳಿ ಉಂಡಳ್ಳಿ ಅಂತ, ಆ ಊರಿಂದ ಸುಮ್ಮನೆ ಏನೋ ಸಿನಿಮಾ ಸುಮಾರು ಒಂದು 10 ಇಯರ್ಸಿಂದ ಅದಕ್ಕೆ ಮುಂಚೆಯಿಂದನೂ ಚರ್ಚಿಸ್ಕೊಂಡು ಬಂದು ನನಗೆ ತನಕ ಬರ್ತೀನಿ ಅಂತ ನನಗೂ ಇದಿಲ್ಲ, 6ನೇ ಸಿನಿಮಾ ತನಕ ಬರ್ತೀನಿ ಅಂತ ಗೊತ್ತಿಲ್ಲ. ಸಿನಿಮಾ ಸರಸ್ವತಿ ಕರ್ಕೊಂಡು ಹೋಗ್ತಿದೆ. ಇದು ಚೌಕಿದಾರ 6ನೇ ಸಿನಿಮಾ, ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದಾಗ್ತಿದೆ, ಶೂಟ್ ಆಗ್ತಿದೆ. ಇದ್ರ ನಿರ್ಮಾಪಕರು ಕಲ್ಲಳ್ಳಿ ಚಂದ್ರಶೇಖರ್ ಅಂತ, ಅದು ಚಂದ್ರಶೇಖರ್ ಸ್ಕ್ವೇರ್ ಅನ್ಬೋದಿದ್ರು ಅವರು ಸಾರು. ನಾನು ರಥಾವರ ಓದಬೇಕಾದ್ರೆ BEd ಮಾಡ್ತಿದ್ದೆ, ಸುಶ್ರುತಿ ಅಂತ ಕಾಲೇಜು. ಆ ಕಾಲೇಜಲ್ಲಿ ಸಾರ್ ಪ್ರೊಫೆಸರು, ನನ್ನ ಗುರು ಆ್ಯಕ್ಚುಲಿ ಅವರು, ನನಗೆ ಟೀಚರ್ ಇದರಲ್ಲಿ. ನಾನು ಆ ಮೀನಸ್ ಶೂಟಿಂಗ್ ನಡೀತಾ ಇತ್ತು, ಅದು ನಡಿಬೇಕಾದ್ರೆ ನಾನು ರಥಾವರ ಶೂಟಿಂಗ್ ನಡೀತಾ ಇತ್ತು ನಾನು BEd ಓದುವಾಗ. ಆ ಪಿಕ್ಚರ್ ಆದಮೇಲೆ ಆ ಪಿಕ್ಚರು ಹೊರಗಡೆ ಬಂದಮೇಲೆ ದೊಡ್ಡ ಬ್ಲಾಕ್ ಬಸ್ಟರ್ ಇಟ್ಟು ಅದನ್ನು ನೋಡಿದ್ಮೇಲೆ ಇವರು ನನಗೆ ಯಾವಾಗಲೂ ಸಿಕ್ತಾಗೆಲ್ಲ ಕೇಳೋರು. ಅವರು ಕಾಮನ್ ಆಡಿಯನ್ಗೆ ಏನು ಅನಿಸುತ್ತೆ ಆ ಎಮೋಷನ್ನ ಕರೆಕ್ಟಾಗಿ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಏನು ಇಲ್ಲಿ ಸುಮ್ಮನೆ ಚಪ್ಪಾಳೆ ತಟ್ಟೋದು ಆ ಥರದ್ದಲ್ಲ, ಚೆನ್ನಾಗಿಲ್ಲ ಅಂತಂದರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಸಾಯಿ ಸರ್ ಪಾತ್ರ ಅದು ತುಂಬ ಲೈವ್ಲಿಯಾಗಿ ನಮ್ಮ ಸುತ್ತ ಇರೋಂಥ ಪಾತ್ರ. ಬಟ್ ನನಗೆ ಆ ಪಾತ್ರ ನಾನು ಬರೆದು ಮುಗಿಸಿದಾಗ ಇಷ್ಟು ದೊಡ್ಡ ಪಾತ್ರ ಮತ್ತು ಇಷ್ಟು ಎಮೋಷನಲಿ ಕ್ಯಾರಿ ಮಾಡೋಂಥ ಪಾತ್ರ ಯಾರು ಮಾಡೋದು, ಒಂದು 2-3 ಚಾಯ್ಸ್ ಅಂದ್ಕೊಂಡು ನಾನು ಸಾರು, ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಸಾರು ಕಾಮನ್ ಆಡಿಯನ್ ಥರ ಡಿಶ್ ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೋ ಸಿನಿಮಾ ಇನ್ಫ್ಲುಯೆನ್ಸ್ ಇಲ್ಲ, ಆ ಥರದ್ದೆಲ್ಲ. ಅವ್ರು ಸಿನಿಮಾ ನೋಡಿದಾಗ ಕಾಮನ್ ಆಡಿಯನ್ ಏನಂತ ಅವರು ಫಸ್ಟ್ ಹೆಸ್ರು ಹೇಳಿದೆ ಅವರು. ನಾನು ನಮ್ಮ ಸತ್ಯಹರಿಶ್ಚಂದ್ರ ಪಿಕ್ಚರ್ ನಡೀತಲ್ಲ, ಆ ಹುಡುಗ ಡೈರೆಕ್ಟರ್ ನನ್ನ ಅಸಿಸ್ಟೆಂಟು, ಅವ್ರ ಸಿನಿಮಾಲ್ಲಿ ಮಾಡ್ತಿದ್ರು. ಅವ್ರನ್ನ ಕೇಳಿದೆ, ಇಮಿಡಿಯೇಟಾಗಿ ಮಾತಾಡಿಕೊಟ್ರು ಅವರು. ಆಮೇಲೆ ಇವರು ಎಲ್ಲಿ ಯಾವುದೇ ಕೆಲಸಕ್ಕೆ ಹೇಳಿದ್ರು ಅದು ಇದಾಗೋದೇ ಇಲ್ಲ, ಪಟ್ ಅಂತ ಆಗುತ್ತೆ. ಅದೇ ಥರ ಸಾರು ಒಂದೇ ಅಪ್ರೋಚಲ್ಲಿ ಅದು ಇಲ್ಲ ಸರ್, ಆರ್ಟಿಸ್ಟ್ ಚೇಂಜ್ ಆಗಲ್ಲ, ಸೇಮ್ ಎಲ್ಲ ಭಾಷೆಗೂ ಸೇಮ್ ಆರ್ಟಿಸ್ಟ್ ಇತ್ತು. ಈಗ ಸಾರು ಪಾನ್ ಇಂಡಿಯಾ ಆರ್ಟಿಸ್ಟ್ ಆಗಿ ನೋಡಿದ್ರೆ ಸಾರು ಇಟ್ಟು ನಾನು ಮತ್ತೆ ತೆಲುಗಲ್ಲಿ ಯಾರು ಬೇರೆ ಹಾಕೋದ್ರೆ ಏನು ಪ್ರಯೋಜನ ಇಲ್ಲ. ಇನ್ನೂ ಇದ್ದಾರೆ ಸರ್, ಕಾಸ್ಟಿಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಆಮೇಲೆ ಈ ಪೃಥ್ವಿ ಸರ್ ಅಷ್ಟೇ ತೆಲುಗು ಸಿನಿಮಾ ಮಾಡ್ತಿದ್ದಾರಂತ. ಸೊ ಹಾಗೆ ತೆಲುಗು ನಾನು ಇನ್ನೊಬ್ಬ ಹೀರೋ ಹಾಕಿ ಮಾಡೋದೇನಿರುತ್ತೆ.